ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಸ್ಪೆಷಲ್ ಚಿಕನ್ ಮಾಡಿದ್ದೀನಿ. ಅದೇನಪ್ಪ ಅಂದರೆ ಮೇಥಿ ಚಿಕನ್ನು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಸ್ಪೈಸಿಯಾಗೂ ಇತ್ತು. ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ಮೊದಲಿಗೆ ಬೆಳ್ಳುಳ್ಳಿ 2 ಗೆಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಲವಂಗ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಬಂದು 2 ಗೆಡ್ಡೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಅದಕ್ಕೋಸ್ಕರ. ಲವಂಗನ 4ರಿಂದ 5 ತೊಗೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಶುಂಠಿ, 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಈರುಳ್ಳಿ ಬಂದು 4 ತೊಗೊಂಡಿದ್ದೀನಿ. ಇದಿಷ್ಟು ಆಯಿಲ್ಗೆ ಹಾಕಿ ಫ್ರೈ ಮಾಡಿ ಒಗ್ಗರಣೆ ಮಾಡ್ಕೋಬೇಕು. ಮತ್ತು ಇವಾಗ ಮೆಂತ್ಯ ಸೊಪ್ಪು ಇದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋದು ಮುಂಚೆನೇ ನಾನು ತೋರಿಸಿದ್ದೀನಿ. ಆಯಿಲ್ ತೊಗೊಂಡಿದ್ದೀನಿ ಮತ್ತು 4 ಈರುಳ್ಳಿ ಒಗ್ಗರಣೆಗೆ ಹಾಕೋಕ್ಕೆ ತೊಗೊಂಡಿರೋದು. ಇದ್ರ ಜೊತೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ, ತುಂಬ ಜಾಸ್ತಿ ಹಾಕಲ್ಲ, ಒಂದು 2 ಟೇಬಲ್ ಸ್ಪೂನ್ ಲಾಸ್ಟಿಗೆ ಹಾಕೋದಕ್ಕೋಸ್ಕರ ಅಂತ ತೊಗೊಂಡಿರೋದು. ಇವಾಗ ಇದನ್ನೆಲ್ಲ ಹಾಕಿ ನಾನು ಫಸ್ಟು ಆಯಿಲಲ್ಲಿ ಈ ಮಸಾಲೆನ ಫ್ರೈ ಮಾಡ್ಕೋತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲನೂ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇದ್ರ ಜೊತೆನೇ ಮೆಂತ್ಯ ಸೊಪ್ಪು ಹಾಕಿದರೆ ಚೆನ್ನಾಗಿರಲ್ಲ ಅಂತ ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೋತೀನಿ. ಇವಾಗೆಲ್ಲ ಇದಾಗಿದೆ, ಇದನ್ನು ತೆಗೆದು ಮತ್ತು ಇದೇ ಪಾತ್ರೆಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೋತೀನಿ ಹಾಕ್ಕೊಂಡು. ಯಾಕೆ ಅಂದರೆ ಹಸಿ ಇರುತ್ತೆ, ರುಬ್ಬೋದಕ್ಕೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇರೋದು. ನಾನು ಇದಕ್ಕೆ ಸಪ್ರೇಟ್ ಆಯಿಲ್ ಹಾಕ್ಕೊಂಡಿಲ್ಲ, ಅದೇ ಆಯಿಲ್ಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಇದಾಗಿದೆ. ಇದನ್ನು ನಡುವೆ ಚಿಕನ್ ಮಾಡಿ ಸ್ವಲ್ಪ ತುಂಬ ದಿನವೇ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಮೇಥಿ ಚಿಕನ್ ಥರ ಮಾಡೋಣ ಸ್ವಲ್ಪ ಸ್ಪೈಸಿಯಾಗಿ ಅನ್ನೋದಕ್ಕೋಸ್ಕರ ಇದು ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಇದಾಗಿದೆ, ಇದಕ್ಕೇ ನಾನು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕಿ ಸಾಸಿವೆ ಮತ್ತು ಅರಿಶಿನ ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನು ಪ್ರತಿಯೊಂದು ಚಿಕನ್ ಮಾಡಬೇಕಾದ್ರೂ ನಾನು ಸಾಸಿವೆ ಕಂಪಲ್ಸರಿ ಹಾಕ್ತೀನಿ. ಮೆಂತ್ಯ ಸೊಪ್ಪು ಬಂದು 1 ಕಟ್ ತೊಗೊಂಡಿದ್ದೆ, ಅದರಲ್ಲಿ ಒಂದು 3/4 ಭಾಗ ನಾನು ಆಯಿಲಲ್ಲಿ ಫ್ರೈ ಮಾಡಿ ರುಬ್ಬಕ್ಕೆ ತೊಗೊಂಡಿರೋದು, ಇನ್ನು 1/4 ಭಾಗ ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ತೊಗೊಂಡಿರೋದು. ಫುಲ್ ಎಲ್ಲ ಹಾಕಿದರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಒಗ್ಗರಣೆಗೂ ಹಾಕಬೇಕು, ಆವಾಗಲೇ ಅದರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆಗೆ ಹಾಕ್ತಿದ್ದೀನಿ. ತುಂಬ ಜಾಸ್ತಿ ಎಲ್ಲ ಸ್ವಲ್ಪ ಹಾಕ್ಕೊಂಡಿರೋದು ಚಿಕ್ಕದಾಗಿ ಕಟ್ ಮಾಡಿ. ಇದಕ್ಕೆ ಉಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಫ್ರೈ ಆಗಲಿ, ಅಷ್ಟರೊಳಗಡೆ ನಾನು ಚಿಕನ್ ಎಷ್ಟು ತೊಗೊಂಡಿದ್ದೀನಿ, ಎಷ್ಟು ಕ್ವಾಂಟಿಟಿ ಇದೆ ಅಂತ ತೋರಿಸ್ತೀನಿ. ಮೊದಲಿಗೆ ನಿಮಗೆ ನಾನು ಚಿಕನ್ನು 2 kg ತೊಗೊಂಡಿದ್ದೀನಿ. ಪೀಸಸ್ ಬಂದು ಮೀಡಿಯಮ್ಮಾಗಿ ಕಟ್ ಮಾಡಿಸಿದ್ದೀನಿ. ಮುಂಚೆ ಎಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಸ್ತಿದ್ದೆ, ಇವಾಗ ಮೀಡಿಯಮ್ಮಾಗಿ ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಜೊಮೊಟೊಗೂ ಪೀಸಸ್ ದಪ್ಪ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಮೀಡಿಯಮ್ಮಾಗಿ ಕಟ್ ಮಾಡಿಸ್ತೀನಿ ಪೀಸಸ್ನೆಲ್ಲ. ಇವಾಗ ಈ ಚಿಕನ್ನ ನಾನು ಒಗ್ಗರಣೆಗೆ ಹಾಕೋತೀನಿ. ಈರುಳ್ಳಿ ಮಸಾಲೆ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಅದರಲ್ಲಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊತೀನಿ ಆಯಿಲ್ ಬಿಡೋವರೆಗೂ. ಒಂದು 2 ನಿಮಿಷ ಇದು ಆಯಿಲು ಮತ್ತು ಈರುಳ್ಳಿಲಿ ತುಂಬ ಚೆನ್ನಾಗಿ ಫ್ರೈ ಆಗಲಿ, ಯಾಕೆಂದರೆ ನಂಗೆ ಫ್ರೈ ಆಗಿ ಸ್ವಲ್ಪ ಆಯಿಲ್ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಚಾರ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಲ್ಲ ವಾಚ್ ಮಾಡಿ ಪ್ಲೀಸ್. ಯಾಕೆಂದರೆ ನೀವು ಯಾರ್ಯಾರು ಎಷ್ಟೆಷ್ಟು ಜನ ಮತ್ತು ಯಾವ್ಯಾವ ರೀತಿ ವಾಚ್ ಮಾಡ್ತಿದ್ದೀರಾ ಅಂತ ಎಲ್ಲ ನಮಗೆ ಅದು ಲೀಸ್ಟ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ವಾಚ್ ಮಾಡಿ. ಈಗ ಇದನ್ನು ಒಂದು 2ರಿಂದ 3 ನಿಮಿಷ ಹಾಗೆ ಆಯಿಲ್ ಬಿಟ್ಕೊಳ್ಳೋಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ಆಯಿಲ್ ಬಿಟ್ಕೊಂಡಿದೆ, ಇದಕ್ಕೆ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ. ಮಸಾಲೆನೂ ಅಷ್ಟೇ ತುಂಬ ನುಣ್ಣಗೆ ರುಬ್ಬಬೇಕು, ಯಾಕೆಂದರೆ ತರ್ತರಿ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಅಷ್ಟೇ ತುಂಬಾ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನನಗೆ ಬಂದು ಇವತ್ತು ರೊಟ್ಟಿಗೆ ಆಲ್ಮೋಸ್ಟ್ ನಾವು ರೊಟ್ಟಿ ತುಂಬ ಜಾಸ್ತಿ ಮಾಡೋದು, ರೊಟ್ಟಿ ಕನ್ಸಿಸ್ಟೆನ್ಸಿ ನಾನು ಮಾಡ್ಕೋತೀನಿ. ಗ್ರೇವಿ ಬಂದು ತಿಕ್ಕಾಗಿರಬೇಕು, ಅದಕ್ಕೋಸ್ಕರ ನಾನು ತಿಕ್ಕಾಗಿ ಮಾಡ್ಕೋತೀನಿ, ತುಂಬ ತೆಳು ಏನು ಮಾಡ್ಕೊಳ್ಳಲ್ಲ. ಚಿಕನ್ ಸಾಂಬಾರು ಮಾಡಿದಾಗ ಅಷ್ಟೇ ಮುದ್ದೆ ಮಾಡೋದು, ಬಟ್ ಈ ರೀತಿ ಗ್ರೇವಿ ಮಾಡೋದು ಮತ್ತು ಚಾಪ್ಸ್ ಆ ಥರ ಎಲ್ಲ ಮಾಡಿದಾಗ ಮುದ್ದೆ ಮಾಡಲ್ಲ. ಯಾಕಂದರೆ ಮುದ್ದೆ ಮಾಡಲ್ಲ, ರೊಟ್ಟಿ ಬರೀ ಚಪಾತಿ ಈ ರೀತಿದು, ಬಟ್ ಇದು ದೋಸೆಗೂ ತುಂಬ ಚೆನ್ನಾಗಿದೆ. ಫೈನಲಿ ಇವಾಗ ಆಗಿದೆ ಇದು. ನಾನು ಸೆಮಿ ಗ್ರೇವಿ ಇರಲಿ ಅಂತ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ, ಏಕೆಂದರೆ ತುಂಬ ತೆಳುವಾದರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ. ಮತ್ತು ತುಂಬ ಡ್ರೈ ಆದರೂ ಕೂಡ ಅದು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೆಮಿ ಗ್ರೇವಿ ಮಾಡ್ಕೊಂಡಿರೋದು. ದಯವಿಟ್ಟು ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋಕ್ಕೆ ಬರೋರು ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತು ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಹೇಳ್ತಿದ್ದೀನಿ, ವೀಡಿಯೋ ನೋಡಬೇಕಾದ್ರೆ ಒಂದು ಲೈಕ್ ಕೊಡಿ ದಯವಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.